ಈಗ ಈ ದಿನದ ವಿಶೇಷ ತರಗತಿ ಅಂತ ಅನ್ಕೊಂಡಿದ್ದೀನಿ. ಈಗ ಕಳೆದ ತರಗತಿಯಲ್ಲಿ ಮಾಡಿದಂತಹ ಕೊಟ್ಟಂತಹ ಮನೆ ಕೆಲಸ ಹೋಮ್ವರ್ಕ್ ಇದೆಯಲ್ಲ ಮಾಡಿದ್ರೆಲ್ಲ ಬೇಗ ತೆಗಿಬೇಕು. ಒಂದ್ಸಲಿ ಕರೆಕ್ಷನ್ ಮಾಡೋಣ, ನೋಡೋಣ. ನೋಡ್ ಮಾಡಬಾರ್ದು. ಅಕ್ಷರ ದುಂಡು ಬರಿಬೇಕು, ಗೊತ್ತಾಯ್ತಾ? ಅಕ್ಷರ ದುಂಡುಗಾಗ್ಲಿ ಅನ್ನೋ ಉದ್ದೇಶಕ್ಕೇನೆ ಹೋಮ್ವರ್ಕ್ ಕೊಡ್ತಾ ಇರೋದು. ಕಾವಂತ ತಪ್ಪಿಲ್ಲದಂತೆ ನೋಡ್ಕೊಂಡು ಕಾವಂತ ತಪ್ಪಿಲ್ಲದಂತೆ ನೀಟಾಗಿ ಬರಿಬೇಕು. ಸಿಂಗಲ್ ಲೈನ್ ಬುಕ್ ಇಲ್ವಾ? ಸಿಂಗಲ್ ಲೈನ್ ಬುಕ್ ಅದು ಅಭ್ಯಾಸ ಮಾಡೋಣ. ಇನ್ನೊಂದು ಬರ್ತಿದೆಯಲ್ಲಪ್ಪ, ಲೈನ್ ಬಿಟ್ಟು ಬೇಗ ತುಂಬಲಿ ಅಂತಲ್ಲ, ಬೇಗ ಪೇಜ್ ತುಂಬಲಿ ಅಂತಲ್ಲ. ಲೈನ್ ಬಿಟ್ಟು ಲೈನ್ ಬರಿಬೇಡ, ಲೈನ್ ಟು ಲೈನ್ ಬರಿ. ಪ್ರತಿ ಸಾಲಲ್ಲೂ ಬರಿಬೇಕು. ನಾಳೆ ಬರೋ ಬರ್ಕೊಂಡು ಬರ್ಬೇಕಲ್ಲ ನೀವು ಅಷ್ಟೇ. ಲೈನ್ ಬಿಟ್ಟು ಲೈನ್ ಬರಿಬೇಡ. ಓಕೆ, ಈಗ ನಾನು ನಿಮಗೆ ಒಂದಷ್ಟು ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ. ನೀವು ಸ್ವಲ್ಪ ಈ ಕಡೆ ಗಮನ ಇಟ್ಟು ಆಲಿಸ್ಬೇಕು, ಆಯ್ತಲ್ಲ? ಹಾಗಾಗಿ ನಮ್ಮ ದೇಶ ಯಾವುದು? ಭಾರತ ದೇಶ ಅಲ್ವಾ? ಈ ಭಾರತ ದೇಶದಲ್ಲಿ ಜನಸಂಖ್ಯೆ ಎಷ್ಟಿದೆ? 161 ಕೋಟಿಗಿಂತ ಹೆಚ್ಚಾಗಿದೆ. ಈಗ ಜನಸಂಖ್ಯೆಯಲ್ಲಿ ನಮ್ಮ ಭಾರತ ದೇಶ ಮೊದಲನೇ ಸ್ಥಾನದಲ್ಲಿದೆ, ವಿಶ್ವದಲ್ಲೇ ಮೊದಲನೇ ಸ್ಥಾನ ಇದೆ. ಮೊದಲು ಚೀನಾ ಇತ್ತಲ್ಲ, ಭಾರತ 2ನೇ ಸ್ಥಾನದಲ್ಲಿದ್ದು ಈಗ ಮೊದಲನೇ ಸ್ಥಾನಕ್ಕೆ ಬಂದಿದೆ ಅಲ್ವಾ? 1ನೇ ಸ್ಥಾನಕ್ಕೆ ಬಂದಿದೆ. ಈ ಭಾರತ ದೇಶದಲ್ಲಿ ಹಲವಾರು ರಾಜ್ಯಗಳಿದಾವಲ್ಲ, ನಿಮ್ಗೆ ಗೊತ್ತಿರ್ತಕ್ಕಂಥ ಒಂದಷ್ಟು ರಾಜ್ಯಗಳ ಹೆಸರು ಹೇಳು. ರಾಜ್ಯಗಳ ಹೆಸರು: ಕರ್ನಾಟಕ, ಆಮೇಲೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಅಮರಾವತಿ. ಅಮರಾವತಿ ಅಂದ್ರೆ ಅದು ತೆಲಂಗಾಣ, ತೆಲಂಗಾಣದ ರಾಜಧಾನಿ ಅಮರಾವತಿ. ನೆಕ್ಸ್ಟ್ ಚಂಡೀಗಢ, ಡಿಸ್ಟ್ರಿಕ್ಟ್, ಜಿಲ್ಲೆ, ರಾಜ್ಯಗಳು. ಹೀಗೆ ಅದು ಭಾರತ ದೇಶ ನೋಡಿ. ಹೀಗೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ರಾಜ್ಯಗಳಿದೆ. ಈಗ ಹಲವಾರು ರಾಜ್ಯಗಳ ಹೆಸರನ್ನ ಕೆಲವು ವಿದ್ಯಾರ್ಥಿಗಳು ಹೇಳಿದ್ವಿ. ಈಗ ಅದರಲ್ಲಿ ನಮ್ಮ ರಾಜ್ಯ ಯಾವುದು? ಕರ್ನಾಟಕ. ವೆರಿ ಗುಡ್. ಹಾಗಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ
ಎಷ್ಟೋ ರಾಜಮನೆತನಗಳು ಆಳ್ವಿಕೆಯನ್ನು ನಡೆಸಿದ್ದಾರೆ ಅಲ್ವಾ. ಜೊತೆಗೆ ಈ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ವಿಶೇಷಗಳಿದ್ದಾವೆ. ಆ ವಿಶೇಷತೆಗಳು ಏನು ಅಂತಂದ್ರೆ, ಸಾಂಸ್ಕೃತಿಕ ನಗರಿ ಮೈಸೂರಿದೆ, ಹೌದಾ. ಆಮೇಲೆ 7 ಸಿತ್ತನ ಕೋಟೆ ಇರ್ತಕ್ಕಂತ ಚಿತ್ರದುರ್ಗ ಕೋಟೆ ಇದೆ. ಬಿಜಾಪುರದ ಗೋಲ್ ಗುಂಬಟ, ಆಗ್ರಾ ಇರೋದು ದೆಹಲಿ ಅಂತ, ಆಗ್ರಾ ದೆಹಲಿ ತಾಜ್ ಮಹಲ್ ಇರೋದು ಅಲ್ಲಿ ಆಗ್ರಾದಲ್ಲಿ. ವಿಜಯನಗರ ಅರಸರು ಆಳ್ವಿಕೆ ನಡೆಸಿದಂತ ಹಂಪಿ ನಮ್ಮ ರಾಜ್ಯದಲ್ಲಿ ಇದೆ. ಇಲ್ಲಿ ನೋಡಿ ಇಷ್ಟೆಲ್ಲ ವಿಶೇಷಗಳಿದಾವೆ. ಇದ್ರ ಜೊತೆಯಲ್ಲಿ ಇನ್ನು ಏನೇನು ವಿಶೇಷತೆಯನ್ನ ನಮ್ಮ ರಾಜ್ಯದಿಂದ ಕೊಡುಗೆಯಾಗಿ ಕೊಡ್ತಾ ಇದೀವಿ ನಾವು, ಹೊರದೇಶಗಳಿಗೆಲ್ಲ ಕಳಿಸ್ತಾ ಇರ್ತೀವಿ ನಾವು ಅಲ್ವಾ. ಏನೇನು ಕಳಿಸ್ತೀವಿ ಹೊರದೇಶಕ್ಕೆ? ಇದೆಲ್ಲ ವಸ್ತುಗಳು ಕಳಿಸ್ತಾ ಇದೀವಿ ಅಲ್ವಾ. ಆ ವಸ್ತುಗಳು ಏನು ಅನ್ನೋದನ್ನ ನೋಡೋಣ. ಆ ಹೊರದೇಶಗಳಿಗೆ ಇನ್ನು ಹಲವಾರು ವಸ್ತುಗಳನ್ನ ಕಳಿಸ್ತಾ ಇದ್ದೀವಿ. ಅವೇನೇನು ಅಂತಂದೇಳಿ ನಾವೀಗ ನೋಡೋಣ. ಏನೇನು ವಿಶೇಷ ನಮ್ಮ ಕರ್ನಾಟಕ ರಾಜ್ಯದಿಂದ ಹೊರದೇಶಕ್ಕೆ ಹೋಗ್ತಾ ಇದೆ, ಆಮೇಲೆ ಕರ್ನಾಟಕದಲ್ಲಿ ಇನ್ನೂ ಏನೇನು ವಿಶೇಷತೆಗಳನ್ನ ನಾವಿಲ್ಲಿ ಸೃಷ್ಟಿ ಮಾಡ್ತಾ ಇದೀವಿ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಅಂತಕ್ಕಂಥ ಈ ದ್ರಾವಿಡ ಭಾಷೆಗಳಲ್ಲಿ ಅಗ್ರಮಾನ್ಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ಭಾಷೆ ಕನ್ನಡ. ಅದರಲ್ಲೂ ವಿಶ್ವ ಲಿಪಿಗಳ ರಾಣಿ ಅಂತಂದು ಕರೆಸ್ಕೊಂಡಿದೆ ಕನ್ನಡ ಭಾಷೆ ಅಲ್ವಾ. ಈ ಕನ್ನಡ ಭಾಷೆಗೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ? ಎಷ್ಟು? 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ ಅಲ್ವಾ. ಈ 8 ಜ್ಞಾನಪೀಠ ಪ್ರಶಸ್ತಿಗಳ ಜೊತೆಗೆ ಹಲವಾರು ಜನ ರಾಷ್ಟ್ರಕವಿ ಎನ್ನುವ ಬಿರುದಾಂಕಿತರಿದ್ದಾರೆ ಅಲ್ವಾ. ಯಾರಾದ್ರೂ ಹೇಳ್ತೀರಾ? ಕುವೆಂಪು ಒಬ್ಬರಿದ್ದಾರೆ, ರಾಷ್ಟ್ರಕವಿ ಕುವೆಂಪು. ಆಮೇಲೆ ಗುಡ್ ಹೇಳಪ್ಪ, ಯಾರು ಹೇಳಿದ್ರು? ಗೋವಿಂದ ಪೈ. ಮೊಟ್ಟ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ. ನೋಡಿ ಕರೆಕ್ಟ್ ಬೇಡ, ಎಂ ಗೋವಿಂದ ಪೈ ಅಂತ. ಮೊಟ್ಟ ಮೊದಲ ರಾಷ್ಟ್ರಕವಿ ಅಂತ ಪುಸ್ತಕ ತೆಗಿಬಾರ್ದು, ಈ ಕಡೆ ಕೇಳಿಸ್ಕೊಳ್ಳಿ. ಮೊಟ್ಟ ಮೊದಲ ಕನ್ನಡದ ಒಬ್ಬ ಕವಿ ರಾಷ್ಟ್ರಕವಿ ಎನ್ನುವ ಬಿರುದನ್ನ ಪಡೆದಂತವರು ಅಂತ ಎಂ ಗೋವಿಂದ ಪೈ. ಈ ಗೋವಿಂದ ಪೈ ಅವರು ಬರೆದಿರ್ತಕ್ಕಂತಹ ಕನ್ನಡಿಗರ ತಾಯಿ ಅನ್ನುವ ಪದ್ಯ ಭಾಗವನ್ನು ನಾವಿವತ್ತು ತಿಳ್ಕೊಳ್ಳೋಣ. ಆಗೋದಲ್ಲ? ಕನ್ನಡಿಗರ ತಾಯಿ. ಕನ್ನಡಿಗರ ತಾಯಿ ಕವಿ ಎಂ ಗೋವಿಂದ ಪೈ. ಈಗ ನೀವು ಕನ್ನಡ ಟೆಕ್ಸ್ಟ್ ಬುಕ್ ಅನ್ನ ತೆಗೆದಿದ್ರೆ ನೋಡ್ಕೊಳ್ಳಿ. ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನೋಡೋಣ. ಕವಿ ಪರಿಚಯ ಅಂತ ಇದೆ ನೋಡಿ, ಕೃತಿಕಾರರ ಪರಿಚಯ. ಅಲ್ಲಿ ಪಕ್ಕದಲ್ಲಿ ಅವರ ಒಂದು ಭಾವಚಿತ್ರಗಳು ಕೊಟ್ಟಿದ್ದಾರೆ, ಆಯ್ತಾ. ರಾಷ್ಟ್ರಕವಿ ನಾನು ಪಾಠ ಅದನ್ನ ಓದುವಾಗ ನೀವು ಆ ಕಡೆ ಗಮನ ಹರಿಸ್ಬೇಕು. ಸಿಗ್ತೇನಪ್ಪ? ಕನ್ನಡಿಗರ ತಾಯಿ ಪೇಜ್ ನಂಬರ್ 48 ಸಿಗ್ತಾ? ಓಕೆ, ಎಲ್ಲ ತೆಗೆದಿರಲ್ಲ? ನೋಡ್ಕೊಳ್ಳಿ. ಕೃತಿಕಾರರ ಪರಿಚಯ. ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ 23/3/1883ರಲ್ಲಿ ಜನಿಸಿದರು. ಇವರ ಕಾಲ ನೋಡಿ, ಕಾಲ 23
1883ರಲ್ಲಿ ಅವರು ಕಾಸರಗೋಡು ಜಿಲ್ಲೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಅಂತಕ್ಕಂತಹ ಗ್ರಾಮದಲ್ಲಿ ಜನಿಸ್ತಾರೆ. ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಈ ಮಂಜೇಶ್ವರ ಅಂತಕ್ಕಂತಹ ಅವರ ಸ್ವಂತ ಊರು, ಅದನ್ನೇ ಎಂ ಗೋವಿಂದಪ್ಪೈ, ಮಂಜೇಶ್ವರ ಗೋವಿಂದಪ್ಪೈ ಅಂತೇಳಿ ಕರೀತಾರೆ. ಈಗ ಓಕೆ ನೋಡಿ, ಈಗ ಅದು ಮೊದಲು ಕರ್ನಾಟಕದಲ್ಲಿತ್ತು. ಕಾಸರಗೋಡು ಜಿಲ್ಲೆ ಕರ್ನಾಟಕದಲ್ಲಿತ್ತು. ಈಗ ಅದು ಅಲ್ಲಿ ಜಾಸ್ತಿ ಮಲಯಾಳಿ ಭಾಷೆಯನ್ನ ಮಾತನಾಡ್ತಿದ್ದರಿಂದ ಅದನ್ನ ಈಗ ಕೇರಳಕ್ಕೆ ಸೇರಿಸ್ಬಿಟ್ಟಿದ್ದಾರೆ. ಹಾಗಾಗಿ ಭಾಷೆ ಅಂತಕ್ಕಂಥದ್ದು ಹೆಚ್ಚು ಜನ ಭಾಷೆ ಮಾತಾಡ್ತಾ ಇರ್ತಕ್ಕಂಥದ್ದು ಆ ಪ್ರದೇಶವನ್ನ ಆಯಾ ರಾಜ್ಯಕ್ಕೆ ಸೇರಿಸ್ಬಿಡ್ತಾರೆ. ಭಾಷಾ ವಾರು ವಿಂಗಡಣೆ ಆಗಿರೋದ್ರಿಂದ ಅವರು ಸೇರಿಸ್ಬಿಡ್ತಾರೆ. ಸೇರಿಸಿರೋದ್ರಿಂದ ಈಗ ಅದು ಕರ್ನಾಟಕ ಬಿಟ್ಟು ಕೇರಳ ರಾಜ್ಯದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಮುಂದೆ ನೋಡ್ಕೊಳ್ಳಿ, ತಂದೆ ಸಾಹುಕಾರ ತಿಮ್ಮಪ್ಪಯ್ಯ, ತಾಯಿ ದೇವಕಿಯಮ್ಮ. BA ಪದವಿಯನ್ನು ಪಡೆದಿದ್ದ ಗೋವಿಂದಪ್ಪೈ ಅವರು ದೇಶಿ ಭಾಷೆಗಳಲ್ಲದೆ ವಿದೇಶಿ ಭಾಷೆಗಳ ಪಾಂಡಿತ್ಯವನ್ನುಳ್ಳವರಾಗಿದ್ದರು. ಅಂದ್ರೆ ಇವರು ಬರೀ ದೇಶಿ ಭಾಷೆಗಳ ಪಾಂಡಿತ್ಯ ಅಷ್ಟೇ ಅಲ್ಲ, ವಿದೇಶಿ ಭಾಷೆಗಳ ಪಾಂಡಿತ್ಯವನ್ನು ಕೂಡ ಪಡ್ಕೊಂಡಿದ್ರು ಅಂತ. ಹಲವಾರು ಭಾಷೆಗಳನ್ನ ಮಾತನಾಡ್ತಿದ್ರು, ಬೇರೆ ಬೇರೆ ಭಾಷೆಗಳ ಹಿಡಿತ ಸಾಧಿಸಿದ್ರು. ಈಗ ಇಲ್ಲಿ ಕೆಲವರು ಮನೆಯಲ್ಲಿ ತೆಲುಗು ಮಾತಾಡ್ತಿರ್ತಾರೆ, ಇಲ್ಲಿ ಬಂದು ಕನ್ನಡ ಅಭ್ಯಾಸ ಮಾಡ್ತಾರೆ, ಇಂಗ್ಲಿಷ್ ಅಭ್ಯಾಸ ಮಾಡ್ತಾರೆ, ಹಿಂದಿ ಅಭ್ಯಾಸ ಮಾಡ್ತಾರೆ, 4 ಭಾಷೆಗಳನ್ನ ಕಲಿತಾರೆ. ಹೌದಾ? ಈಗ ನೀವು 3 ಭಾಷೆಗಳನ್ನೆಲ್ಲ ಅಭ್ಯಾಸ ಮಾಡ್ತಾ ಇದ್ದೀರಾ. ಹಾಗಾಗಿ ಕೆಲವರಿಗೆ ಸುಲಭವಾಗಿ ಆ ಭಾಷೆಗಳನ್ನ ಕಲಿತು ಬಿಡ್ತಾರೆ, ರೂಢಿ ಮಾಡ್ಕೊಂಡಿರ್ತಾರೆ. ಹಾಗೆ ಇವರು ಚಿಕ್ಕಂದಿನಲ್ಲೇ ಅಪಾರ ಆಸಕ್ತಿ ಹೊಂದಿದ್ರಿಂದ, ಹಲವಾರು ಭಾಷೆಗಳ ಬಗ್ಗೆ ಆಸಕ್ತಿ ಇದ್ದಿದ್ರಿಂದ ವಿವಿಧ ಭಾಷೆಗಳನ್ನ ಕಲ್ತ್ಕೊಂಡಿದ್ರು. ವಿದೇಶಿ ಭಾಷೆಗಳನ್ನು ಕೂಡ ಇವರು ಕಲ್ತ್ಕೊಂಡಿದ್ರು. ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಎಂಬ ಹೆಗ್ಗಳಿಕೆ ಕೂಡ ಇವರದೇ ಆಗಿದೆ. ಪ್ರಾಸ ಬಿಟ್ಟು ಕವನಗಳನ್ನ ಅಥವಾ ಕವಿತೆಗಳನ್ನ ರಚನೆ ಮಾಡಿದಂತಹ ಮೊದಲ ಕವಿ ಅಂತಕ್ಕಂಥ ಬಿರುದು ಕೂಡ ಇವರಿಗೆ ಸಿಕ್ಕಿತ್ತು. ಪ್ರಾಸ ಬಿಟ್ಟು ಪದ್ಯಗಳನ್ನ ರಚನೆ ಮಾಡೋದು. ನೋಡಿ, ಇಲ್ಲಿ ಸಾಮಾನ್ಯವಾಗಿ ಪ್ರಾಸ ಅಂತಂದ ತಕ್ಷಣ ಪ್ರಾಸ ಅಂದ್ರೆ ಏನಾಗತ್ತೆ? ಪ್ರಾಸವಿಲ್ಲದ ಪದವ ತಾಸು ಹಾಡಿದರೇನು, ಸಾಸಿವೆ ಎಣ್ಣೆ ಹದ ಮಾಡಿ ಕಿವಿಯೋಡು ಸೂಸಿಕೊಂಡಂತೆ ಸರ್ವಜ್ಞ ಅಂತಾರೆ. ಪ್ರಾಸ ಪದ ಅಂತಂದ್ರೆ ಒಂದು ಪದ್ಯದಲ್ಲಿ, ಒಂದು ಕವನದಲ್ಲಿ ಕೆಲವು ಶಬ್ದಗಳನ್ನ ಪುನರುಚ್ಚಾರ ಮಾಡ್ತಕ್ಕಂಥದ್ದು ಅಲ್ವಾ? ಎಲ್ಲ ನೋಡಿ, ಕೆಲವರೆಲ್ಲ ಕವನ ಕೂತ್ಕೊಳ್ಳಪ್ಪ, ಕೆಲವರು ಕವನ ರಚನೆ ಮಾಡ್ಬೇಕಾದ್ರೆ ಹೇಳ್ತಾರೆ ಪ್ರಾಸ ಪದಗಳು. ಈಗಿನ ಕವಿಗಳು ಹೆಂಗಿರ್ತಾರೆ, ಈಗಿನ ಕವಿಯರು ಕವನಗಳನ್ನು ರಚನೆ ಮಾಡುವುದು ಅಂತಂದಾಗ ಅವರು ಸ್ವಂತಕ್ಕೆ ಕೆಲವೊಂದು ಕವನಗಳನ್ನು ರಚನೆ ಮಾಡ್ತಾರೆ. ಅವು ನೋಡು ಲೈಟ್ ಕಂಬ, ಈಗ ನೋಡು ಚಂದ್ರನ ಬಿಂಬ, ಬೆಳಿಗ್ಗೆ ಹೇಳಿದ್ದಾಗ ಹಿಡಿತಾನೆ ತಾಮ್ರ ಚಂಬ, ಬಿಂಬ ಕಂಬ ಚಂಬ. ನೋಡಿ, ಇಂಥ ಪ್ರಾಸ ಪದಗಳಾಗ್ತವೆ. ಆದ್ರೆ ಇದರಲ್ಲಿ ಯಾವುದೇ ತಿರುಳಿಲ್ಲ. ಆದ್ರೆ ಪ್ರಾಸ ಪದಗಳನ್ನು ಸೇರಿಸಿ ಬರ್ದಿದ್ರಿಂದ ಕೇಳೋದಕ್ಕೆ ಒಂದು ರೀತಿ ಸಂತೋಷ ಆಗುತ್ತೆ. ಅಂದ್ರೆ ಈ ಪ್ರಾಸ ಪದಗಳು ಪದ್ಯದಲ್ಲಿದ್ರೆ ಕೇಳೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಪ್ರಾಸ ಪದಗಳನ್ನ ಸೇರಿಸಿ ಪದ್ಯಗಳನ್ನ ರಚನೆ ಮಾಡ್ತಾ ಇದ್ರು. ಆದ್ರೆ ಪ್ರಾಸ ಪದಗಳು ಇಲ್ಲದೇನೆ ಪದ್ಯಗಳನ್ನ ರಚನೆ ಮಾಡಿದಂತ ಮೊದಲ ಕವಿ ಯಾರು? ಮುಂದೆ ಇವರು ಸಂಶೋಧಕರಾಗಿದ್ದು, ವಿಮರ್ಶಕರಾಗಿದ್ದು, ಅನುವಾದಕರಾಗಿಯೂ ಜನಪ್ರಿಯ ರಾಷ್ಟ್ರಕವಿ ಗೋವಿಂದಪ್ಪೈ ಅವರ ಸುವಾಸಿನಿ ಇದು ಮೊದಲ ಕವಿತೆ.
ಅವ್ರು ಬರೆದಿರ್ತಕ್ಕಂತಹ ಸುವಾಸಿನಿ. ಸುವಾಸಿನಿ ಅಂತಕ್ಕಂಥದ್ದು ಅವರ ಮೊದಲ ಕವಿತೆ. 1900ರಲ್ಲಿ ಅದು ಸುವಾಸಿನಿ ಎನ್ನುವ ಪತ್ರಿಕೆಯಲ್ಲೇ ಪ್ರಕಟ ಆಯಿತು. ಸುವಾಸಿನಿ ಎನ್ನುವ ಕವನ, ಸುವಾಸಿನಿ ಅಂತಕ್ಕಂಥ ಕವಿತೆ ಸುವಾಸಿನಿ ಎನ್ನುವ ಪತ್ರಿಕೆಯಲ್ಲಿ ಅದು ಪ್ರಕಟ ಆಯಿತು. ಆನಂತರ ಅವರ ಕವನ ಸಂಕಲನಗಳು ಇಂತಿವೆ ಅಂತ. ಅವರು ಹಲವಾರು ಕವನ ಸಂಕಲನವನ್ನು ರಚನೆ ಮಾಡಿದ್ದಾರೆ. ಗಿಳಿಮಿಂಡು, ಗಿಳಿಮಿಂಡು, ಆನಂತರ ನಂದಾದೀಪ ಮೊದಲಾದವು. ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತೆಯ ಗದ್ಯಾನುವಾದ, ಆ ಗದ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಸಿಂಗಾಲ ಸುತ್ತ, ಇದು ಬೌದ್ಧ ಸೂತ್ರಗಳ ಕನ್ನಡ ಅನುವಾದ, ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥದ್ದು. ಅದಲ್ಲದೆ 35 ವೃತ್ತಗಳುಳ್ಳ ಪ್ರಾಸರಹಿತ ಗೊಮ್ಮಟ ದಿನಸ್ತುತಿಯನ್ನು ರಚಿಸಿ ಪ್ರಕಟಿಸಿದರು. ರವೀಂದ್ರನಾಥ ಠಾಕೂರ್, ಅಹಮದ್ ಇಕ್ಬಾಲ್, ಉಮರ್ ಖಯ್ಯಾನ ರುಬಾಯಿ ಎಂಬ ಜೀವನ ಚರಿತ್ರೆಗಳನ್ನು ಕೂಡ ಬರೆದಿದ್ದಾರೆ. ಮತ್ತೆ ವೈಶಾಖ ಮತ್ತು ಗೋಲ್ಗತಾ ಎಂಬ ಖಂಡಕಾವ್ಯಗಳನ್ನು ಪ್ರಕಟಿಸಿದ್ದಾರೆ. ಹೀಗೆ ಇವರು ಹಲವಾರು ಕೃತಿಗಳನ್ನ ರಚನೆ ಮಾಡಿ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅಷ್ಟಲ್ಲದೆ ಜಪಾನಿನ ನೋ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದರಲ್ಲದೆ ಚಿತ್ರಭಾನು, ಹೆಬ್ಬೆರಳು, ಪಾರ್ಶ್ವನಾಥ, ತೀರ್ಥಂಕರ ಚರಿತೆ, ಬಾಹುಬಲಿ, ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಕನ್ನಡಕ್ಕೆ ಹಲವಾರು ಕೃತಿಗಳನ್ನು ಅನುವಾದ ಮಾಡಿದ್ದಾರೆ. ಮತ್ತೆ ಕೆಲವೊಂದಷ್ಟು ನಾಟಕಗಳನ್ನು ಕೂಡ ಬರೆದಿದ್ದಾರೆ. ಚಿತ್ರಭಾನು, ಹೆಬ್ಬೆರಳು, ಪಾರ್ಶ್ವನಾಥ, ತೀರ್ಥಂಕರ ಚರಿತ್ರೆ, ಬಾಹುಬಲಿ, ಗೊಮ್ಮಟೇಶ್ವರ ಚರಿತ್ರೆ, ಬುದ್ಧ ಭಗವಾನ್ ಬುದ್ಧ ಅಂತಕ್ಕಂಥ ಕೃತಿಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ತಮ್ಮ ಜೀವಿತಾವಧಿಯನ್ನು ಸಂಶೋಧನೆ ಸಾಹಿತ್ಯಕ್ಕಾಗಿ ಮೀಸಲಿಟ್ಟಿದ್ದ ಅವರಿಗೆ 1996ರಲ್ಲಿ ಮದ್ರಾಸ್ ಸರ್ಕಾರ ಇವರಿಗೆ ರಾಷ್ಟ್ರಕವಿ ಅಂತಕ್ಕಂತಹ ಬಿರುದನ್ನ ಕೊಡಿತು. ರಾಷ್ಟ್ರಕವಿ ಅಂತಕ್ಕಂಥ ಬಿರುದು ಕೂಡ ಮದ್ರಾಸ್ ಸರ್ಕಾರ ಕೊಡುತ್ತೆ. ಅಂದ್ರೆ ಆಗ ಕರ್ನಾಟಕ ಸರ್ಕಾರ ಇರಲಿಲ್ಲ, ಕರ್ನಾಟಕ ಸರ್ಕಾರ ಇರಲಿಲ್ಲ. ಮದ್ರಾಸ್, ಮುಂಬೈ, ಚೆನ್ನೈ, ಈಗಿನ ಚೆನ್ನೈ ಅಂತ ಏನ್ ಕರಿತೀವಲ್ಲ, ಅದು ಮದ್ರಾಸ್. ಆ ಮದ್ರಾಸ್ ಸರ್ಕಾರ ಕರ್ನಾಟಕ ಅದರಲ್ಲಿ ಸೇರ್ಪಡಿತ್ತು. ಆನಂತರ ಭಾಷಾವಾರು ಪ್ರಾಂತ್ಯಗಳಾದ್ಮೇಲೆ ಕರ್ನಾಟಕನೇ ಸಪರೇಟ್ ಆಯ್ತು, ತಮಿಳುನಾಡು ಸಪರೇಟ್ ಆಯ್ತು. ಹಾಗಾಗಿ ಆ ಮದ್ರಾಸ್ ಸರ್ಕಾರ ಆಗ ಇವರಿಗೆ ರಾಷ್ಟ್ರಕವಿ ಅಂತಕ್ಕಂಥ ಬಿರುದನ್ನ ಕೊಡ್ತು. ಜೊತೆಗೆ ಯಾವಾಗ ರಾಷ್ಟ್ರಕವಿ ಕೊಟ್ಟಿದ್ದು? 1949 ಸ್ವಾತಂತ್ರ್ಯ ಬಂದಾಗಲೇ. ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಹೆಗ್ಗಳಿಕೆಗೆ ಪಾತ್ರರಾದವರು. ಹೊಗಳಿಕೆ ಮತ್ತು ಪ್ರಚಾರಕ್ಕೆ ಹಾತೊರೆಯದ ಇವರು 1950ರಲ್ಲಿ ಬೊಂಬಾಯಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. 6/9/1963ರಲ್ಲಿ 6/9/1963ರಲ್ಲಿ ನಿಧನರಾಗಿದ್ದಾರೆ. ಗೋವಿಂದಪ್ಪಯ್ಯವರ ಅವರು ದೈವಾಧೀನರಾದರು. ಪ್ರಸ್ತುತ ಪದ್ಯವನ್ನು NS ರಘುನಾಥ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಿದೆ. ಅಂದ್ರೆ ಈ ರಘುನಾಥ್ ಅವರು ಶತಮಾನದ ಮಕ್ಕಳ ಸಾಹಿತ್ಯ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಆ ಕೃತಿಯಿಂದ ಈ ಒಂದು ಪದ್ಯ ಭಾಗವನ್ನ ಪ್ರಸ್ತುತ ಈ ಕನ್ನಡಿಗರ ತಾಯಿ ಅನ್ನುವ ಪದ್ಯ ಭಾಗವನ್ನ ಆರಿಸಿಕೊಳ್ಳಲಾಗಿದೆ. ಆಶಯ ಭಾವ ಏನು ನೋಡೋಣ. ಇದು
ಕರ್ನಾಟಕ ಏಕೀಕರಣದ ಪೂರ್ವದಲ್ಲಿ ಕನ್ನಡ ತಾಯಿಯನ್ನು ಸ್ತುತಿಸಿ ಬರೆದ ಕವನ. ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕು ಎನ್ನುವುದು ಪದ್ಯದ ಮುಖ್ಯ ಆಶಯ. ನಾವೆಲ್ಲ ಕನ್ನಡ ತಾಯಿಯ ಮಕ್ಕಳು, ಹೌದಾ? ಹಾಗಾದ್ರೆ ನಾವೆಲ್ಲ ಯಾರು? ಕನ್ನಡಿಗರು. ಕನ್ನಡ ತಾಯಿಯ ಮಕ್ಕಳಾಗಿರ್ತಕ್ಕಂಥ ನಾವುಗಳು ಈ ಕನ್ನಡಿಗರು ಏನಾಗಿದ್ದೀವಿ ನಾವು ಎಲ್ಲ ಒಬ್ಬರಿಗೊಬ್ರು ಎಲ್ಲ ಅಲ್ಲೊಬ್ರು ಇಲ್ಲೊಬ್ರು ಸೇರ್ಕೊಂಡು ನಮ್ಮ ಮನಸ್ಸುಗಳನ್ನ ಒಡೆದ ಮನಸ್ಸುಗಳಾಗಿ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲ ಕನ್ನಡಿಗರನ್ನು ಒಗ್ಗೂಡಿಸ್ಬೇಕು. ಆ ಒಗ್ಗೂಡಿಸುವಂತಹ ಕಾರ್ಯ ಎಲ್ಲರೂ ಮಾಡಬೇಕು. ಅದರಲ್ಲಿ ಒಂದು ಸಣ್ಣ ಪ್ರಯತ್ನ ಈ ಕನ್ನಡಿಗರ ತಾಯಿ ಅಂತಕ್ಕಂಥ ಕವನವನ್ನು ರಚನೆ ಮಾಡುವುದರ ಮೂಲಕ ಕನ್ನಡಿಗರೆಲ್ಲ ಒಂದಾಗಬೇಕು ಅಂತಕ್ಕಂಥ ಸಂದೇಶವನ್ನ ನೀಡಿದರೆ ಅದೇ ಈ ಪದ್ಯದ ಮುಖ್ಯ ಆಶಯ. ಕನ್ನಡ ನಾಡಿನಲ್ಲಿ ಎಲ್ಲ ಸಂಪತ್ತು ಇದೆ, ಏನೇನಿಲ್ಲ, ಎಲ್ಲ ಇದೆ, ಎಲ್ಲ ಸಂಪತ್ತು ಇದೆ, ಇಂಥದ್ದಿಲ್ಲ ಅನ್ನಂಗಿಲ್ಲ. ಎಲ್ಲಾ ಸಂಪತ್ತು ಕೂಡ ನಮ್ಮ ಕನ್ನಡ ನಾಡಿನಲ್ಲಿ ಇದೆ. ಇಲ್ಲಿ ಎಲ್ಲ ಸಂಪತ್ತು ಇದೆ. ತಾಯಿಯ ಮುಖ ಕಂಡಾಗ ಅದೆಲ್ಲವೂ ಗೋಚರವಾಗುತ್ತದೆ. ಹೀಗೆ ಗೋಚರಿಸಿದಾಗ ಮಾತ್ರ ಕನ್ನಡ ತಾಯಿಯ ಕೀರ್ತಿ ಜಗತ್ತಿನಾದ್ಯಂತ ಪಸರಿಸಲು ಸಾಧ್ಯ. ಅದಕ್ಕಾಗಿ ಕನ್ನಡ ತಾಯಿ ಎಲ್ಲರ ನಡೆ, ನುಡಿ, ಆಚಾರ, ವಿಚಾರಗಳಲ್ಲಿ ನೆಲೆಯಾಗಬೇಕು. ಕನ್ನಡ ತಾಯಿ ಜಗನ್ಮಾತೆಗೆ ಜನ್ಮದಾತೆಗೆ ಸಮನಾಗಿರುವುದರಿಂದ ಅವಳ ಹರಕೆ ಹಾರೈಕೆ ನಮಗೆ ಶ್ರೀರಕ್ಷೆ. ನೋಡಿ, ಕನ್ನಡ ತಾಯಿ ನಮಗೆ ಜನ್ಮದಾತ. ಸಾಮಾನ್ಯವಾಗಿ ನಾವು ಮಾತೃಭಾಷೆ ಅಂತ ಕರಿತೀವಲ್ಲ, ಮಾತೃಭೂಮಿ ಅಂತ ಕರಿತೀವಿ, ಹೌದಾ? ಎಲ್ಲಾದ್ರೂ ಪಿತೃಭೂಮಿ ಪಿತೃಭಾಷೆ ಅಂತ ಕೇಳಿದ್ರ? ಅಂದ್ರೆ ನಾವು ನಮ್ಮ ಭಾಷೆಗೆ, ನಮ್ಮ ನೆಲಕ್ಕೆ, ನಮ್ಮ ತಾಯ್ನಾಡಿಗೆ ನಾವು ತಾಯಿಗೆ ಸಮಾನವಾಗಿರ್ತಕ್ಕಂಥ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೀವಿ. ತಾಯಿ ಎಷ್ಟು ಪ್ರಾಶಸ್ತ್ಯ ಕೊಡ್ತೀವೋ ಹಾಗೇನೆ ನಮ್ಮ ಭಾಷೆಗೂ ಅಷ್ಟೇ ಪ್ರಾಶಸ್ತ್ಯವನ್ನ ಕೊಡ್ತಾ ಇದ್ವಿ. ಜೊತೆಗೆ ನಾವು ಜನಿಸಿದಂತಹ ಭೂಮಿ ಕೂಡ ಮಾತೃಭೂಮಿ ಅಂತ ಕರಿತೀವಿ ನಾವು, ಅಲ್ವಾ? ಮಾತೃಭೂಮಿ ಅಂತಂದೇಳಿ ಕರಿತೀವಿ. ಯಾಕೆ ಅಂತಂದ್ರೆ ಮಾತೃವಿಗೆ ಸಮಾನನಾಗ್ತ, ಮಾತೃ ಅಂತಂದ್ರೆ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥವ್ರು, ನಮಗೆ ಜನ್ಮ ನೀಡಿರ್ತಕ್ಕಂಥವ್ರು. ಹಾಗಾಗಿ ಈ ಭೂಮಿ ಕೂಡ ನಮಗೆ ಆಶ್ರಯ ಕೊಟ್ಟಿದೆ, ಅಲ್ವಾ? ನೋಡಿ, ಈ ಭೂಮಿ ನಮಗೆ, ಈ ನೆಲ ನಮ್ಗೆ ಆಶ್ರಯ ಕೊಟ್ಟಿದೆ. ನೆಲ ಇಲ್ಲ ಅಂದ್ರೆ ನಾವು ಬದುಕೋಕ್ ಸಾಧ್ಯ ಆಗ್ತಿಲ್ಲ, ಆಕಾಶದಲ್ಲಿ ಹಾರಾಡ್ಕೊಂಡು ಇರಕ್ಕಾಗ್ತಿತ್ತ? ಹಾಗಾಗಿ ಈ ಭೂಮಿಯನ್ನ ನಾವು ಮಾತೃಭೂಮಿ ಅಂತ ಕರಿತೀವಿ, ಭಾಷೆಯನ್ನ ಮಾತೃ ಭಾಷೆ ಅಂತ ಕರಿತೀವಿ. ಇಲ್ಲೂ ಕೂಡ ಪಿತೃಭಾಷೆ ಪಿತೃಭೂಮಿ ಅಂತ ಕರೀತಿಲ್ಲ, ಅಲ್ಲ? ಹಾಗಾಗಿ ನಾವು ಈ ಮಾತೃಭೂಮಿ ಮಾತೃಭಾಷೆ ಅಂತೇಳಿ ಕರಿತೀವಿ. ಜೊತೆಗೆ ಈ ಮಾತೃಭೂಮಿಯಲ್ಲಿ ಅಥವಾ ಮಾತೃಭಾಷೆಗೆ ತಾಯಿ ಸ್ಥಾನವನ್ನು ಕೊಟ್ಟಿರುವುದರ ಜೊತೆಗೆ ನಮ್ಮ ನಾಡಿನಲ್ಲಿ ಎಲ್ಲದೂ ಇದೆ ಅಂತಕ್ಕಂಥದ್ದನ್ನ ಕವಿ ಒತ್ತಿ ಹೇಳ್ತಾ ಇದ್ದಾರೆ. ಜನ್ಮದಾತೆಗೆ ಸಮನಾಗಿರುವುದರಿಂದ ಕನ್ನಡ ತಾಯಿ ಜನ್ಮದಾತೆಗೆ, ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ನಮ್ಮ ಹೆತ್ತ ತಾಯಿಗೆ ಸಮನಾಗಿದ್ದಾಳೆ. ಹಾಗಾಗಿ ಅವಳ ಹರಕೆ ಹಾರೈಕೆ, ಅವಳು ನಮ್ಮನ್ನ ಹರಸ್ಬೇಕು. ತಾಯಿ ಯಾವಾಗ್ಲೂ ಆಶೀರ್ವಾದ ಮಾಡ್ತಾರೆ. ನಾವೆಲ್ಲ, ನೀವು ಪರೀಕ್ಷೆಗೆ ಬರುವಾಗ ತಾಯಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತೀರಾ, ಹೌದಲ್ಲ? ಮಾಡ್ತಿರಲ್ಲ? ತಾಯಿ ಕಾಲಿಗೆ ಬಿದ್ದ ನಮಸ್ಕಾರ ಮಾಡ್ತಿರಲ್ಲ ನೀವು? ಹಾಗಾಗಿ ನಮಸ್ಕಾರ ಮಾಡಿದಾಗ ಚೆನ್ನಾಗಿ ಬರೆದುವ ಪರೀಕ್ಷೆನ ಅಂತ ಆಶೀರ್ವಾದ ಮಾಡ್ತಾರೆ, ಅಲ್ಲ? ಅದು ಪ್ರತಿಯೊಬ್ಬ ತಾಯಿ ತನ್ನ ಮಕ್ಕಳಿಗೆ ಹರಸ್ತಕ್ಕಂಥ ಹಾರೈಕೆ. ಹಾಗೆ ಕನ್ನಡ ಮಾತೆ, ಕನ್ನಡ ತಾಯಿ ನಮಗೂ ಕೂಡ ಹಾರೈಕೆ ಹರಸಿ ನಮ್ಮನ್ನ ಕಳಿಸ್ಕೊಳ್ತಾರೆ. ಅವಳ ಶ್ರೀರಕ್ಷೆ. ಕನ್ನಡಿಗರಿಗೆ ಕನ್ನಡವೇ ಉಸಿರು, ಕನ್ನಡಿಗರಿಗೆ ಕನ್ನಡವೇ ಉಸಿರು. ನಾವು ಉಸಿರಾಡಿದ್ರೆ ಕನ್ನಡ ನಾಡಿನ ಗಾಳಿಯನ್ನೇ ಉಸಿರಾಡ್ತಾರೆ. ಕುಡಿಯುವ ನೀರು ಕನ್ನಡ ನಾಡಿನ ನೀರು, ಹೌದಲ್ಲ? ತಿನ್ನುವ ಅನ್ನ. ಹಾಗಾಗಿ ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲದೂ ಇದೆ. ನಾವು ಆ ಕನ್ನಡ
ಮಾಡ್ತೀವಿ ಅಂತಂದ್ರೆ ಅದನ್ನೆಲ್ಲ ದುಡ್ಡಿಗೆ ಮಾರ್ಕೊಂಡ್ಬಿಡ್ತೀವಲ್ಲ, ಎಲ್ಲ ಮಣ್ಣನ್ನೇ ಬಗದು ಮಾರುತ್ತೀವಿ. ಹೌದಲ್ಲ, ಮಣ್ಣನ್ನು ಬಗದು ವಿದೇಶಕ್ಕೆ ಮಾರ್ಬಿಟ್ಟು ಇಡೀ ಶ್ರೀಮಂತ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ. ಹಾಗಾಗಿ ತಾಯಿ ಗರ್ಭ, ಆ ತಾಯಿ ಗರ್ಭವನ್ನೇ ಬಗೆದು ಇಷ್ಟೆಲ್ಲ ಹಿಂಸೆ ಕೊಡ್ತಾ ಇದೀವಿ ನಾವು ಭೂತಾಯಿ. ಹೌದಾ, ಮರ ಗಿಡಗಳನ್ನೆಲ್ಲ ಕಡ್ದು ಹಾಕ್ತಾ ಇದೀವಿ ನಮ್ಮ ಸ್ವಾರ್ಥಕ್ಕೋಸ್ಕರ. ಮನೆ ಕಟ್ಟೋದಕ್ಕೂ ಅದಕ್ಕೆಲ್ಲ ಮರಗಳನ್ನೆಲ್ಲ ಕಡಿತೀವಿ. ಅದಕ್ಕೇನೆ ಮಳೆ ಎಲ್ಲ ಕಡಿಮೆ ಆಗಿರೋದು. ಬಂದ್ರೆ ಜೋರಾಗಿ ಬಂದ್ಬಿಡುತ್ತೆ, ಬರಲಿಲ್ಲ ಅಂದ್ರೆ ಹೋಗ್ಬಿಡುತ್ತೆ. ಹೌದಾ, ಹಾಗಾಗಿ ಈ ಪ್ರಕೃತಿ ವಿಕೋಪ ಆಗ್ತಿರ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಈ ನೆಲಕ್ಕೆ ಆಗ್ತಿರ್ತಕ್ಕಂಥ ಅನ್ಯಾಯ, ಅವನ್ನೆಲ್ಲವನ್ನು ತಪ್ಪಿಸ್ತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗರ ಆದ್ಯ ಕರ್ತವ್ಯ ಕೂಡ. ಹಾಗಾಗಿ ಅವಳ ಆರೈಕೆ ಶ್ರೀರಕ್ಷೆ, ಕನ್ನಡಿಗರಿಗೆ ಕನ್ನಡವೇ ಉಸಿರು, ಕನ್ನಡಿಗರ ಧಮನಿಗಳಲ್ಲಿಯೂ ಕನ್ನಡವೇ ಉಸಿರಾಗಬೇಕು. ಪ್ರತಿ ನಮ್ಮ ಹೃದಯ ಬಡ್ಕೊಳುತ್ತಲ್ಲ, ಲ್ಯಾಪ್ಟಾಪ್ ಅಂತ ಸೌಂಡ್ ಮಾಡುತ್ತಲ್ಲ, ಆ ಶಬ್ದ ಕೂಡ ಕನ್ನಡ 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 ಅಂತ ಆಗ್ಬೇಕು. ಆಗ ಮಾತ್ರ ನಾವು ಕನ್ನಡಿಗರು ಎಚ್ಚರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಕನ್ನಡ ಭಾಷೆ, ಕನ್ನಡ ನಾಡು, ನುಡಿ, ಜಲ ಎಲ್ಲ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹೌದಲ್ಲ, ಹಾಗಾಗಿ ಈ ಕನ್ನಡ ನಾಡಿನ ಕನ್ನಡಿಗರಿಗೆ ಕನ್ನಡವೇ ಉಸಿರು, ಕನ್ನಡಿಗರ ಧಮನಿಗಳಲ್ಲಿಯೂ ಕನ್ನಡವೇ ಉಸಿರಾಗಬೇಕು. ಕನ್ನಡ ನಾಡು ನುಡಿಯ ಶ್ರೇಷ್ಠತೆ, ಭವ್ಯ ಪರಂಪರೆ, ಇತಿಹಾಸ, ಪ್ರಾಕೃತಿಕ, ಸಾಹಿತ್ಯಿಕ, ವಾಸ್ತುಶಿಲ್ಪಗಳ ಭವ್ಯತೆಗೆ ಜಗತ್ತಿನೆಲ್ಲೆಡೆ ಹರಡಬೇಕೆಂಬುದು ಕವಿಯ ಆಶಯವಾಗಿದೆ. ಅಂದ್ರೆ ಕವಿ ನಮ್ಮ ನಾಡಿನ ಜನಪ್ರಿಯತೆಯನ್ನ ಎಲ್ಲ ಕಡೆ ಹಬ್ಬಿಸ್ಬೇಕು, ಹರಡಬೇಕು ಅನ್ನೋದೇ ಅದು ಕವಿಯ ಆಶಯ ಕೂಡ. ಹಾಗಾಗಿ ಈ ಒಂದು ಪದ್ಯ ಭಾಗದಲ್ಲಿ ಕವಿ, ರಾಷ್ಟ್ರ ಕವಿ ಎಂ ಗೋವಿಂದ ಪೈ ಅವರು ತಮ್ಮ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಎಷ್ಟಕ್ಕಿಲ್ಲ, ಈಗ ಹೇಳ್ತಿರಲ್ಲ, ಏನಾದ್ರು ಕೊಡ್ತಿರಲ್ಲ, ತಪ್ಪಿಲ್ಲಂಗೆ ಓದ್ಬೇಕು. ಓದಮ್ಮ. ಒಂದ್ ನಿಮಿಷ, ಪದ್ಯನ ನಿಮಗೆ ನಾಳೆ ಹೇಳ್ತೀನಿ. ಮೊದಲು ಕವಿ ಪರಿಚಯವನ್ನು ಓದು, ನಾಳೆ ಮಾಡೋಣ. ಪದ್ಯ ಭಾಗವನ್ನ ನಾಳೆ ಮಾಡೋಣ, ಆಯ್ತಾ? ಓಕೆ. ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ 23/2/1882ರಲ್ಲಿ 1883ರಲ್ಲಿ ಜನಿಸಿದರು. ತಂದೆ ಸಾಹುಕಾರ ತಿಮ್ಮಪ್ಪೈ, ತಾಯಿ ದೇವಕಿ ಅಮ್ಮ. BA ಪದವಿಯನ್ನು ಪಡೆದಿದ್ದ ಗೋವಿಂದ ಪೈ ಅವರು ದೇಶಿ ಭಾಷೆಗಳಲ್ಲದೆ ವಿದೇಶಿ ಭಾಷೆಗಳ ಪಾಂಡಿತ್ಯವನ್ನುಳ್ಳರಾಗಿದ್ದವರು. ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾದವರು. ಸಂಶೋಧನಾ ವಿಮರ್ಶಕ, ಅನುವಾದಕರಾಗಿಯೂ ಜನಪ್ರಿಯರಾದ ರಾಷ್ಟ್ರಕವಿ ಗೋವಿಂದ ಪೈ ಅವರ ನೆಕ್ಸ್ಟ್ ಏನು ಸ್ವಲ್ಪ ಗಟ್ಟಿ ಓದು, ಸ್ವಲ್ಪ ಜೋರಾಗಿ ಓದ್ಬೇಕು. ಕವಿ ಕೂತ್ಕೋ. ನೆಕ್ಸ್ಟ್ ಹೇಳ. 1900ರಲ್ಲಿ ಸುವಾಸಿನಿ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಅವರ ಕವನ ಸಂಕಲನಗಳು ಇಂತಿವೆ: ಗಿಳಿವಿಂಡು, ನಂದಾದೀಪ ಮೊದಲಾದವು. ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತೆಯ ಗಾದ್ಯಾನುವಾದ, ಸಿಂಗಾಲ ಸುತ್ತ ಬೌದ್ಧ ಸೂತ್ರಗಳ ಕನ್ನಡ ಅನುವಾದ, ಅಲ್ಲದೆ 35 ವೃತ್ತ. ಕೂತ್ಕೋ. ಚೆನ್ನಾಗಿ ಓದಿದ್ದು ನೋಡು, ಹಂಗ ಓದ್ಬೇಕು. ಓದು ಇಲ್ಲಿ, ಓದು. ಹೇಳ, ಗಟ್ಟಿಯಾಗಿ ಇಟ್ಕೋ, ಕೈಯಲ್ಲಿ ಇಟ್ಕೋ, ಗಟ್ಟಿಯಾಗಿ ಓದು. ಗಟ್ಟಿಯಾಗಿ ಓದು. ಯಾಕೆ ಓದಿಲ್ಲ ಮನೆಗೆ? ನೆಕ್ಸ್ಟ್ ನೀನು ಓದಪ್ಪ.
ಓದ್ಕೊಂಡ್ಬರ್ಬೇಕು. ರಾಸರಹಿತ. ಹ್ಮ್ ಹ್ಮ್ ಗೊಮ್ಮಟ ಜಿನಸ್ತುತಿಯನ್ನು ಗೊಮ್ಮಟ ಗೊಮ್ಮಟ ಜಿನಸ್ತುತಿಯನ್ನು ಪ್ರಕಟಿಸಿದರು. ಠಾಕೂರ್. ಅಹಮದ್ ಇಕ್ಬಾಲ್. ಖಯ್ಯಾಮ್ನ ರೂಬಾಯಿ. ಜೀವನ ಚರಿತ್ರೆಗಳನ್ನು ಭಾಷಾಂತರಿಸಿದ್ದಾರೆ. ಮನೆಗೆ ಒಂದು ಸ್ವಲ್ಪ ಕೂತ್ಕೋಬೇಕು, ದಿನ ಒಂದೊಂದು ಗಂಟೆ ಕೂತ್ಕೋಬೇಕು. ಹೇಳಪ್ಪ. ವೈಶಾಖ ಮತ್ತು ಗೋಲ್ಗತ ಎಂಬ ಖಂಡ ಕಾವ್ಯಗಳನ್ನು ಪ್ರಕಟಿಸಿದ್ದಾರೆ. ಜಪಾನಿನ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿರುವಲ್ಲದ ಚಿತ್ರಬಾನು ಹೆಬ್ಬೆರಳು, ಪಾರ್ಶ್ವನಾಥ ತೀರ್ಥಂಕರ ಚರಿತೆ, ಬಾಹುಬಲಿ, ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ತಮ್ಮ ಜೀವಿತಾವಧಿಯನ್ನು ಸಂಶೋಧನಾ ಸಾಹಿತ್ಯಕ್ಕಾಗಿ ಮೀಸಲಿಟ್ಟಿದ್ದ ಅವರಿಗೆ 1949ರಲ್ಲಿ ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಬಿರುದು ನೀಡಿ ಗೌರವಿಸಿದೆ. ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಹೆಗ್ಗಳಿಕೆಗೆ ಪಾತ್ರರಾದವರು. ಹೊಗಳಿಕೆಗೆ ಮತ್ತು ಪ್ರಚಾರಕ್ಕೆ ಆತೋರಿದ ಇವರು 1950ರಲ್ಲಿ ಮುಂಬಯಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಈ ಕಡೆ ಕೇಳಿ. ಈಗ ನಾನು ಇದನ್ನೆಲ್ಲ ಅಳಿಸ್ಬಿಡ್ತೀನಿ, ಹೌದಾ? ನೋಡೋಣ ಯಾರ್ಯಾರಿಗೆ ಎಷ್ಟರ ಮಟ್ಟಿಗೆ ನೆನಪಿನಲ್ಲಿ ಇಟ್ಕೊಂಡಿದ್ದೀರಾ ಅಂತ, ಹೌದಾ? ತನಕ ನಾನು ಹೇಳಿದ್ದಕ್ಕೆ ಯಾರ್ಯಾರಿಗೆ ಎಷ್ಟು ನೆನಪಿದೆ ನೋಡೋಣ. ಪುಸ್ತಕ ಮುಚ್ಚಿಡಿ. ಗೋವಿಂದ ಪೈ, ಎಂ ಗೋವಿಂದ ಪೈ ಕವಿ ಹೆಸರು ಕೇಳಿದ್ರಲ್ಲ? ಇವರ ಜನ್ಮಸ್ಥಳ ಯಾವುದು? ಕೈ ಇರಿಸಬೇಡಿ. ಇದಾಗಿರ್ತಕ್ಕಂಥ ಪಾಠ ಅಲ್ವಾ, ಪದ್ಯದ ಲೇಖಕರ ಕವಿ ಪರಿಚಯ. ಹಾಗಾಗಿ ಕೇಳಿದರಷ್ಟೇ ಆನ್ಸರ್ ಮಾಡಬೇಕು. ಗೋವಿಂದ ಪೈ ಅವರ ಜನ್ಮಸ್ಥಳ ಯಾವುದು? ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಗ್ರಾಮ. ಸರಿಯಾದ ಉತ್ತರ. ಗೋವಿಂದ ಪೈ ಅವರು ಅವರ ಕಾಲ ಯಾವುದು? ಯಾವ ಇಸ್ವಿನಲ್ಲಿ ಜನಿಸಿದ್ರು? 23/3/1883. ಗೋವಿಂದ ಪೈ ಅವರ ಕೃತಿಗಳು ಯಾವ್ಯಾವು? ಅವ್ರು ಬರೆದಂತಹ ಕೃತಿಗಳು ಒಂದೆರಡು ಕೃತಿಗಳ ಹೆಸರು ಹೇಳ. ಗುಡ್. ಆಮೇಲೆ ಮತ್ತೆ ಚಿತ್ರಬಾನು, ಆಮೇಲೆ ಹೆಬ್ಬೆರಳು, ಗಿಳಿಬಿಲ್ಲು, ಪಾರ್ಶ್ವನಾಥ, ಹೌದಾ? ಎಲ್ಲ ಕೃತಿಗಳನ್ನ ಬರ್ತಿದ್ದಾರೆ. ಈ ಎಲ್ಲಾ ಸಾಹಿತ್ಯ ಕೃಷಿ ಮಾಡಿದ್ದಕ್ಕಾಗಿ ಅವರಿಗೆ ಬಿರುದುಗಳು ಬಂತು ಅಲ್ವಾ? ಯಾವ ಬಿರುದು ಕೊಡ್ಲಾಯಿತು? ರಾಷ್ಟ್ರಕವಿ ಎಂಬ ಬಿರುದು ಸಿಕ್ತು ಅಲ್ವಾ? ಈ ರಾಷ್ಟ್ರಕವಿ ಬಿರುದನ್ನ ಕೊಟ್ಟಂತಹ ಸರ್ಕಾರ ಯಾವುದು? ಮದ್ರಾಸ್ ಸರ್ಕಾರ, ಹೌದಾ? ಮದ್ರಾಸ್ ಸರ್ಕಾರ ಗೋವಿಂದ ಪೈ ಅವರಿಗೆ ರಾಷ್ಟ್ರಕವಿ ಎಂಬತಕ್ಕಂತಹ ಒಂದು ಬಿರುದನ್ನ ಕೊಡ್ಲಾಯಿತು. ಈಗ
ನಾವು ಒಂದಷ್ಟು ಹೋಮ್ವರ್ಕ್ ಅನ್ನ ತಗೊಳ್ಳೋಣ. ನಾಳೆ ಬರುವಾಗ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರ್ಕೊಂಡು ಬರಬೇಕು. ಪ್ರಶ್ನೆ ಬರ್ಕೊಡಿ. ಪ್ರಶ್ನೆ ಸಂಖ್ಯೆ 1. ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳು ಯಾವುವು? ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳು ಯಾವುವು? 2 ಪ್ರಶ್ನೆ ಕೊಡ್ತೀನಿ ನೋಡಿ. ಗೋವಿಂದ ಪೈ ಅವರ ಕೃತಿಗಳು ಯಾವುವು? ಕೃತಿಗಳನ್ನು ಹೆಸರಿಸಿ. 1. ಎರಡನೇದು ಕನ್ನಡಿಗರ ತಾಯಿ. ತಾಯಿ ಪದ್ಯದ ಆಶಯ ಭಾವ ಏನು? ಆಶಯ ಭಾವ ತಿಳಿಸಿ. 2 ಪ್ರಶ್ನೆಗೆ ಉತ್ತರ ಬರ್ಕೊಂಡ್ಬರ್ತಿರಲ್ಲ?